ನೋಡಿ, ಒಂದೊಂದು ಕರುಳು ಹಿಂಡುವಂತಹ ಕರುಣಾಜನಕ ಕಥೆಗಳು, ದೃಶ್ಯಗಳು ನಮಗೆ ಕಾಣಸಿಗ್ತಾ ಇದೆ. ಕೇರಳದ ವೈನಾಡು ಈ ಭೂ ಕುಸಿತದ ದುರಂತದಲ್ಲಿ ಕರ್ನಾಟಕಕ್ಕೆ ನಿಜಕ್ಕೂ ಇದು ಆಘಾತ. ಯಾಕಂತ ಹೇಳಿದ್ರೆ ಕನ್ನಡಿಗರು ಕಣ್ಮರೆಯಾಗಿದ್ರು, ನಾಪತ್ತೆಯಾಗಿದ್ರು ಅನ್ನೋದು ಮಾತ್ರ ನಿನ್ನೆವರೆಗೂ ನಾವು ಹೇಳ್ತಾ ಇದ್ವಿ. ಆದರೆ ನಮ್ಮ ಕನ್ನಡಿಗರು ಇದರಲ್ಲಿ ಸಿಕ್ಕಾಕೊಂಡಿದ್ದಾರೆ, ಬಲಿಯಾಗಿದ್ದಾರೆ ಅನ್ನುವಂತಹ ಒಂದು ಕೆಲವೊಂದಿಷ್ಟು ಭಯಾನಕವಾದಂತಹ ಮಾಹಿತಿಗಳು ಸಿಗ್ತಾ ಇದೆ. ವೈನಾಡು ದುರಂತದಲ್ಲಿ ಮಂಡ್ಯದ ಇಬ್ಬರು ಸಾವನ್ನಪ್ಪಿದ್ದಾರೆ. ಅತ್ತೆ ಸೇರಿ ಮಗನನ್ನ ಕಳೆದುಕೊಂಡಿದ್ದಾರೆ. ಮಂಡ್ಯ ಮೂಲದ ಮಹಿಳೆ. ದುರಂತದಲ್ಲಿ ಅಜ್ಜಿ ಮೊಮ್ಮಗನ ಶವ ಪತ್ತೆಯಾಗಿದೆ. ದುರಂತದಲ್ಲಿ ಮೃತಪಟ್ಟಿದ್ರು ಅಜ್ಜಿ ಮತ್ತು ಮೊಮ್ಮಗ. ಈಗ ಅವರ ದೇಹ ಪತ್ತೆ ಆಗಿದೆ. ಲೀಲಾವತಿ ಮೃತದೇಹ ಮಣ್ಣಿನಲ್ಲಿ ಕೊಚ್ಚಿ ಹೋಗಿತ್ತು. ಕೆಸರಿನ ಮಧ್ಯೆ ಕೊಚ್ಚಿ ಹೋಗಿತ್ತು ಲೀಲಾವತಿ. ಅವರ ಕೈ ನೋಡಿ, ಕೈ ಬೇರೆ, ಕೈ ಕಟ್ಟಾಗಿತ್ತು. ಗಿಡ ಗಂಟೆಗಳ ನಡುವೆ ಮಗು ನಿಹಾಲ್, 2.5 ವರ್ಷ ರೀ ಪಾಪ ಮಗು. ನಿಹಾಲ್ ಮೃತದೇಹ ಪತ್ತೆಯಾಗಿದೆ. ಮಕಾಡೆ ಮಲಗಿದ ಸ್ಥಿತಿಯಲ್ಲಿ. ಒಂದು ರೀತಿ ಹೆಂಗಿತ್ತಂದ್ರೆ ನಿಹಾಲ್ ಡೆಡ್ ಬಾಡಿ ಈ ಮರದ ದಿಣ್ಣೆ ಇರುತ್ತಲ್ಲ, ಆ ರೀತಿ ಕಾಣಿಸ್ತಾ ಇತ್ತು, ಮಕಾಡೆ ಮಲಗ್ದಂಗೆ. ಲೀಲಾವತಿ ಮತ್ತು ನಿಹಾಲ್, ಅಜ್ಜಿ ಮತ್ತು ಮೊಮ್ಮಗ ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ನೋಡಿ, ನೋಡೋಕ್ಕಾಗಲ್ಲ, ನಿಮಗೆ ಭಯ ಆಗುತ್ತೆ, ಕರಳು ಕಿತ್ತು ಬರುತ್ತೆ. ಒಂದು ಕಡೆ ಅಜ್ಜಿ, ಇನ್ನೊಂದು ಕಡೆ ಮಗು. ಅದು ಗಿಡಗಂಟೆಗಳು ಸಿಕ್ಕಾಕೊಂಡಿದ್ದೀರಿ ಮಗುದು. ನಿಹಾಲ್ ಅಂತ ಗೊತ್ತಿರಲಿಲ್ಲ ಇದು. ಬಹಳ ಗಂಟೆಗಳಾಯ್ತು ಆಗಿ ಘಟನೆ ಇದು. ಆದರೆ ಗುರುತು ಪತ್ತೆ ಆಗಿರಲಿಲ್ಲ. ಆದ್ರೆ ಈಗ ನಿಹಾಲ್ ಅನ್ನೋದು ಗೊತ್ತಾಗಿದೆ. ನೋಡಿ, ಗಿಡ ಗಂಟೆಗಳಲ್ಲಿ ಆ ನಿಹಾಲ್ನ ಬಾಡಿ ಹೆಂಗೆ ಸಿಕ್ಕಾಕೊಂಡಿದೆ ನೋಡ್ರಿ. ಆ ತಾಯಿ ಕರಳು ಕಿತ್ತು ಬರುತ್ತೆ ನೋಡಿದ್ರೆ ಅದನ್ನ. ಇವರು ಲೀಲಾವತಿ ನೋಡಿ, ಮಂಡ್ಯ ಜಿಲ್ಲೆಯ ಕೇರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು. ಝಾನ್ಸಿ ರಾಣಿ, ಈ ಝಾನ್ಸಿ ರಾಣಿಯವರ ಮಗ ನಿಹಾಲು. ಝಾನ್ಸಿ ರಾಣಿ ಅತ್ತೆ ಲೀಲಾವತಿ. ನೋಡಿ, ಆಕೆಯ ಕೈ ಕಟ್ಟಾಗಿದೆ. ಲೀಲಾವತಿ ಅಮ್ಮವ್ರದು ಕೈ ಕಟ್ಟಾಗಿ ಸಪರೇಟ್ ಆಗಿ ಸಿಕ್ಕಿದೆ. ನೋಡಿ, ಮುದ್ದಾದ ಮಗು ನಿಹಾಲು. ಇನ್ನು 5 ಜನರ ಕೂಡು ಕುಟುಂಬ ಅವ್ರದ್ದು. 5 ಜನ ಇದ್ರು ಫ್ಯಾಮಿಲಿ ಮೆಂಬರ್ಸ್. ಈಗ ಇಬ್ಬರು ಬಲಿಯಾಗಿದ್ದಾರೆ. ಬೆಚ್ಚಗೆ ಮನೆಯಲ್ಲಿ ಮಲಗಿದಂಥವರು ಈಗ ಶವವಾಗಿ ಪತ್ತೆಯಾಗಿದ್ದಾರೆ. ಲೀಲಾವತಿ ಮತ್ತು ನಿಹಾಲ್. ನಿಜಕ್ಕೂ ಅಲ್ಲಿ ಒಂದೊಂದು ದೃಶ್ಯಗಳು ಕೂಡ ಅಲ್ಲಿನ ಭೀಕರತೆಗೆ ಹಿಡಿದಂತಹ ಕೈಗನ್ನಡಿಯಾಗಿದ್ದಾವೆ. ಎಲ್ಲರೂ ಬದುಕಿದ್ರು ಅಂತ ಹೇಳಲಾಗ್ತಾ ಇತ್ತು. ನೋಡಿ, ಇವ್ರ ದಂಪತಿ ಝಾನ್ಸಿ ರಾಣಿ ಮತ್ತು ಅನಿಲ್. ಈ ಝಾನ್ಸಿ ರಾಣಿ ಇಲ್ಲೇ ಮಂಡ್ಯದವರು, ಕೇರ್ಪೇಟೆ ತಾಲೂಕಿನ ಕತ್ತರಘಟ್ಟ ಗ್ರಾಮದವರು. ಅವರಲ್ಲಿ ಅನಿಲ್ ಕುಮಾರ್ ಅನ್ನುವಂಥವ್ರು ಮದುವೆ ಆಗಿದ್ರು. ಮತ್ತು ಲೀಲಾವತಿ ದೇವರಾಜ್ ಅಂತ ಹೇಳಿ ಅನಿಲ್ ಕುಮಾರ್ ಅವರು ತಂದೆ ತಾಯಿ, ಅಜ್ಜ ಅಜ್ಜಿ ನಿಹಾಲ್ಗೆ. ಈಗ ಅಜ್ಜಿ ಸತ್ತು ಹೋಗಿದ್ದಾರೆ ಮತ್ತು ನಿಹಾಲ್ 2.5 ವರ್ಷ ಆತ ಸತ್ತು ಹೋಗಿದ್ದಾನೆ. ಈಗ ಅವ್ರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿ ನೋಡ್ತಾ ಇದ್ದೀವಿ. ಅಂದರೆ ಅಲ್ಲಿ ಮಂಡ್ಯದ ಕತ್ತರಘಟ್ಟ ಇದೆಯಲ್ವಾ, ಅಲ್ಲಿ ಈಗ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಯಾಕಂದರೆ ಮಗು 2.5 ವರ್ಷದ ನಿಹಾನ್ ಕಳೆದುಕೊಂಡಿದ್ದಾರೆ. ನಿಜಕ್ಕೂ ನೋಡಿ, ನಮ್ಮ ಕನ್ನಡಿಗರು ಅಲ್ಲಿ ನಾಪತ್ತೆಯಾಗಿದ್ರು. ಅವ್ರ ಗುರ್ತು ಅಂದರೆ ಅವರು ಮಾಹಿತಿ ಸಿಗ್ತಾ ಇಲ್ಲ, ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅಂತ ನೀನೇ ಹೇಳ್ತಾ ಇದ್ವಿ ನಾವು. ಆದರೆ ಈಗ 6 ಜನ ಬಲಿಯಾಗಿದ್ದಾರೆ. ಅದರಲ್ಲಿ ಮಂಡ್ಯ ಮೂಲದವರು ಕೂಡ ಇದ್ದಾರೆ. ನೋಡಿ, ಅಜ್ಜಿ ಮೊಮ್ಮಗ. ಅಂದರೆ ಒಂದೇ ಕುಟುಂಬ, ಆದರೆ ಅಲ್ಲಿ ಉಳಿದಂಥವ್ರು ಏನಿದ್ದಾರೆ 3 ಜನ ಬದುಕಿದ್ದಾರೆ, 2 ಸಾವನ್ನಪ್ಪಿದ್ದಾರೆ. ಅವರ ತಾಯಿ ಎಷ್ಟು ಗೋಗರೆದ್ರು ಅಂತ ಹೇಳಿದ್ರೆ, ಝಾನ್ಸಿ ರಾಣಿ ನಿಹಾಲ್ನ ಹುಡುಕಾಡಿ ಎಲ್ಲಿದೆ ನನ್ನ ಮಗ, ಎಲ್ಲಿದೆ ನನ್ನ ಮಗ ಅಂತ ಹೇಳಿ ಎಲ್ಲ ಕಡೆ ಅಂಗಲಾಸ್ತಾ ಇದ್ರು. ಸೇನಾ ಪಡೆಯವ್ರ ಹತ್ರ, NDRF ಹತ್ರ ಹುಡುಕಿ ಕೊಡಿ ನನ್ನ ಮಗನ, ನಿಹಾಲ್ನ ಅಂತ ಹೇಳಿ, ನಮ್ಮ ಅತ್ತೆಯವ್ರನ್ನ ಹುಡುಕಿ ಕೊಡಿ ಅಂತ ಹೇಳಿ. ಆಮೇಲೆ ದೂರ ನೋಡ್ತಾರೆ, ಎಷ್ಟು ಒಂದು 15-20 ಕಿಲೋಮೀಟರ್ ದೂರ ಕೊಚ್ಕೊಂಡು ಬಂದಿದ್ದಾವ್ರಿ. ಮುಂಡಕೈ ಅನ್ನುವಂತಹ ಒಂದು ಪ್ರದೇಶ ಇದೆ ಅಲ್ವಾ, ಅಲ್ಲಿಂದ ಹಿಡಿದು ಜಾಸ್ತಿ ದೂರದವರೆಗೆ ಬಾಡಿಗಳು ಕೊಚ್ಕೊಂಡು ಬಂದಿದ್ದಾವೆ ಅಲ್ಲಿ. ನೋಡಿ, ಅವ್ರದ್ದು ಅಲ್ಲಿ ಮಣ್ಣು ಸಿಕ್ಕಾಕೊಂಡಿತ್ತು ಲೀಲಾವತಿ ಅವ್ರದ್ದು. ಅಲ್ಲೊಂದು ಲೀಲಾವತಿ ಅವ್ರದ್ದು ಅಲ್ಲಿ ಸಿಕ್ಕಾಕೊಂಡ್ರೆ ನಿಹಾಲ್ದು ಅಲ್ಲಿಂದ ಇನ್ನೂ 5-6 ಕಿಲೋಮೀಟರ್ ದೂರ. ನೋಡಿ, ಎಲ್ಲೋ ತೇಲ್ಕೊಂಡ್ಬಂದಿದ್ದು, ಇನ್ನೆಲ್ಲೋ ಮೃತದೇಹಗಳು ಪತ್ತೆ ಆಗ್ತಾ ಇದ್ದಾವೆ. ಕುಟುಂಬಸ್ಥರ ಆಕ್ರಂದನ ಮಂಡ್ಯದ KR ಪೇಟೆಯ ಕತ್ತರಘಟ್ಟ ಗ್ರಾಮದಲ್ಲಿ
ನೀರವ ಮೌನ ಆವರಿಸಿದೆ. ಅವ್ರ ಮನೆ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಝಾನ್ಸಿ ರಾಣಿ ಅವರ ಕುಟುಂಬಸ್ಥರಿವರು. ಝಾನ್ಸಿ ರಾಣಿ ಈಗ ಕತ್ತರಘಟ್ಟ ಗ್ರಾಮದವರು. ಇಲ್ಲಿ ಮುಂಡಕೈನ ಅನಿಲ್ ಜೊತೆ ಮದುವೆ ಆಗಿರ್ತಾರೆ ಅವರು 2020 ಇಸ್ವಿಯಲ್ಲಿ. ನೋಡಿ ಅವರ ಆಕ್ರಂದನ ನೋಡ್ತಾ ಇದ್ದೀವಿ. ನಾವು ಹೆಂಗೆ ತಡ್ಕೊಂಡು ಇರೋದು, ನನ್ ಮಗ ಚಿನ್ನಂಗೆ ಇತ್ತು, ನನ್ ಮಗಳಿಗೆ ಮನ್ಗಳೇ ಮಗ ಕೊಡ್ತಾರೆ ಅಂತ ನಾವ್ ಹೆಂಗೆ ತಡ್ಕೊಂಡು ಇರೋದು, ನನ್ ಮಗ ಚಿನ್ನಂಗೆ ಇತ್ತು. ಝಾನ್ಸಿ ರಾಣಿಗೆ ಅಕ್ಕ ವಾರ್ಗಿತಿ. ಝಾನ್ಸಿ ರಾಣಿ ವಾರ್ಗಿತಿ ಸಿಕ್ಕಾಕೊಂಡಿದೆ. ಅವರ ಕತ್ತರಘಟ್ಟ ಗ್ರಾಮದ ಮನೆಯಲ್ಲಿನ ದೃಶ್ಯಗಳು. ಬಹಳ ನೋವಿನಲ್ಲಿದ್ದಾರೆ. ಮೊಮ್ಮಗ ರೀ ಪಾಪ ಝಾನ್ಸಿ ರಾಣಿ ಅವ್ರ ಮಗ ಈಗ ನಿಹಾಲ್ 2 ವರ್ಷದ ಪುಟ್ಟ ಹುಡುಗ. ಅವನನ್ನು ಕಳೆದುಕೊಂಡಿದ್ದಾರೆ ಈಗ ಅವರು. 2020ಕ್ಕೆ ಮುಂಡಕೈನ ಅನಿಲ್ ಜೊತೆ ಝಾನ್ಸಿ ರಾಣಿ ಅಂದ್ರೆ ಮಂಡ್ಯ ಮೂಲದವರು ಅಲ್ಲಿ ಹೋಗಿ ಸೆಟ್ಲ್ ಆಗಿರ್ತಾರೆ, ಅಂದ್ರೆ ಮದುವೆ ಆಗಿರ್ತಾರೆ ಮುಂಡಕೈನ ಅನಿಲ್ ಜೊತೆಗೆ. ಈ ಅನಿಲ್ ತಂದೆ ತಾಯಿ ಲೀಲಾವತಿ ಮತ್ತು ದೇವರಾಜ್. ಈಗ ಲೀಲಾವತಿ ಅವ್ರ ತಾಯಿ, ಅನಿಲ್ ಅವ್ರ ತಾಯಿ ಅಂದ್ರೆ ಝಾನ್ಸಿ ರಾಣಿ ಅತ್ತೆ ಸಾವನ್ನಪ್ಪಿದ್ದಾರೆ. ಮತ್ತು ನಿಹಾಲ್ ಈ ಝಾನ್ಸಿ ರಾಣಿ ಮತ್ತು ಅನಿಲ್ ದಂಪತಿಯ ಪುತ್ರ. ಈಗ ಅವರ ಡೆಡ್ ಬಾಡಿಗಳು ಕೂಡ ಪತ್ತೆಯಾಗಿದ್ದಾವೆ. ನಮ್ಮ ಕನ್ನಡಿಗರು ಕೂಡ ವಯನಾಡಿನ ಈ ದುರಂತದಲ್ಲಿ, ಭೂಕುಸಿತದಲ್ಲಿ ಸಿಲುಕಿ ಪ್ರಾಣವನ್ನು ಬಿಟ್ಟಿದ್ದಾರೆ. 6 ಜನ ಓವರಾಲಿಗೆ ಸತ್ತಿರೋದು. ಅದರಲ್ಲೂ ಈ ಕುಟುಂಬ ಏನಿದೆ 5 ಜನರ ಒಂದು ಕುಟುಂಬ. ಟೇಪಾಡಿಗೆಲ್ಲ ಕೆಲಸ ಮಾಡ್ಕೊಂಡಿದ್ರು. ಆದರೆ ಅದೇನಾಯಿತು ಅನ್ನೋ ಗೊತ್ತಿಲ್ಲ. ನೋಡಿ, ಒಟ್ಟಿಗೆ ಇದ್ದಂಥವ್ರು, ಒಂದೇ ಮನೇಲಿ ಒಟ್ಟಿಗೆ ಇದ್ದಂಥವ್ರು, ಆ ರಭಸವಾದಂಥ ಒಂದು ಮಣ್ಣೇನೋ ಕೊಚ್ಕೊಂಡು ಬಂದಂಥವ್ರು. ಆದರೆ 3 ಜನ ಸೇಫ್ ಆಗಿದ್ದಾರೆ. ಆದರೆ ತಾಯಿ ಅಂದರೆ ಅಜ್ಜಿ ಲೀಲಾವತಿ ಮತ್ತು ನಿಹಾಲ್ ಅಲ್ಲಿ ಬಚಾವಾಗಲಿಕ್ಕೆ ಆಗಲಿಲ್ಲ. ಮಣ್ಣಲ್ಲಿ ಸಿಕ್ಕಾಕೊಂಡ್ಬಿಟ್ರು ಅವರು ಲೀಲಾವತಿ. ಆಮೇಲೆ ನಿಹಾಲ್ ಕೊಚ್ಕೊಂಡು ಬಂದಿದ್ದಾನೆ. ಅವ್ನು ನೀರಲ್ಲಿ ಕೊಚ್ಕೊಂಡು ಬಂದಿದ್ದಾನೆ. ಚಿಲಿಯಾರ್ ನದಿ ಇದೆಯಲ್ವಾ, ಅಲ್ಲಿ ಕೊಚ್ಕೊಂಡು ಬಂದು ಅಲ್ಲೋ ಗಿಡಗಂಟೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ ನೋಡಿ. ಝಾನ್ಸಿ ರಾಣಿಗೆ ಅಕ್ಕ ವಾರ್ಗಿತಿ. ಝಾನ್ಸಿ ರಾಣಿ ವಾರ್ಗಿತಿ ಸಂತು ಅವನೇ